ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರಗಳ್ರಿ. ನಿನ್ನೆ ಮಣ್ಣಿಂದ ಮನಸ್ಸು ಯಾಕೋ ವಿಚಲಿತ ಆಗತ್ತೈತಿ. ಏನಪ್ಪ ಜೀವನ ಬರೀ ದುಡ್ಡು ಮಾಡೋದನ್ನ ಜೀವನೇನ? ಆ ದುಡ್ಡು ಮಾಡಿದ್ರೆ ನಮ್ಗೆ ನೆಮ್ಮದಿ ಸಿಗ್ತೈತೇನ? ಮತ್ತು ನಾವು ಎದ್ರಾಗ ದುಡ್ಡು ಮಾಡಬೇಕು? ಅದನ್ನು ಬಿಟ್ಕೊಂಡು ನಾವು ಮನುಷ್ಯತ್ವ ಗುಡಿಯನ್ನು ನಾವು ಚೆಲ್ಲಾಟ ಆಡಕತ್ತು ಅಂದ್ರೆ, ಮಾನವೀಯತೆ ಗುಡಿ ನಾವು ಚೆಲ್ಲಾಟ ಆಡಕತ್ತು ಅಂದ್ರೆ, ಜೀವನದ ಜೊತೆ ನಾವು ಚೆಲ್ಲಾಟ ಆಡಕತ್ತು ಅಂದ್ರೆ ಈ ಜೀವನಕ್ಕೆ ಏನು ಅರ್ಥ ಐತಿ? ಭಾಳ ಅಂದರೆ ಭಾಳ ಏನು ನನಗೆ ತಿಳಿಬಾರ್ದಿಲ್ಲ ತಿಳಿಯತೈತಿ ನಾವು. ಯಾಕಂದ್ರೆ ಇತ್ತೀಚಿನ ದಿನದಾಗ ಎಲ್ಲಿ ನೋಡಿದ್ರು ಅಲ್ಲಿ ಬೆಳಗ್ಗೆ ಏಳುಗುಡ್ದ ವಿಷಕಾರ ಅಂಶಗಳನ್ನಿದ್ದಂಥ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡತ್ತೇವೆ ನಾವು. ಬೆಳಗ್ಗೆ ಏಳುಗುಡ ಮೊದಲಿನ ಕಾಲದಾಗ ನೋಡ್ರಿ ನೀವು, ಆಯುಷ್ಯ ನೂರಾರು ವರ್ಷ ಇರ್ತಿತ್ತು ಅವ್ರಿಗೆ ಆಯುಷ್ಯ. ಯಾಕಂದ್ರೆ ವ್ಯಾಯಾಮ ಮಾಡ್ತಿದ್ರು, ಮನೆಯೊಳಗೆ ಎಮ್ಮೆಗಳು ಕಟ್ತಿದ್ರು, ಹಾಲು ಕುಡಿತಿದ್ರು, ಮೊಸರು ಮಾಡ್ತಿದ್ರು, ಮಜ್ಜಿಗೆ ಮಾಡ್ತಿದ್ರು, ಬೆಣ್ಣೆ ಮಾಡ್ತಿದ್ರು, ತುಪ್ಪ ಮಾಡ್ತಿದ್ರು, ತಿಂತಿದ್ರು, ಗಟ್ಟಿಮುಟ್ಟಿದ್ರು. ರೋಗಗಳೇ ಇರಾಕಿಲ್ಲ, ಅವ್ರಿಗೇನೂ ಆಗ್ತಿರಾಕಿಲ್ಲ, ದವಾಖಾನೆಗಳಿಗೂ ಹೋಗ್ತಿರಾಕಿಲ್ಲ. ಪರಿಸರನೂ ಹಂಗೆ ಇತ್ತು ಅವಾಗ. ಇತ್ತೀಚಿನ 10, 15, 20 ವರ್ಷದಾಗ ಬೆಳಗ್ಗೆ ಏಳುಗುಡ್ದ ನಾವು ವಿಷಕಾರಿ ಪದಾರ್ಥ, ನಾವು ಬೆಳಗ್ಗೆ ಏಳುಗುಡ್ದ ನೋಡ್ರಿ ನೀವು, ಹಾಲಿನಾಗ ವಿಷಕಾರಿ ಅಂಶ, ಚಾ ಪುಡಿಯಾಗ ವಿಷಕಾರಿ ಅಂಶ, ಸಕ್ಕರೆಯಾಗ ವಿಷಕಾರಿ ಅಂಶ, ತಿನ್ನೂ ಕಾಯಿಪಲ್ಯಗಳದಾಗ ವಿಷಕಾರಿ ಅಂಶ, ನೀರಿನಾಗ ವಿಷಕಾರಿ ಅಂಶ, ಗಾಳಿ ಒಳಗೆ ವಿಷಕಾರಿ ಅಂಶ, ನೀವು ಯಾವುದು ಏನು ಮಾಡಿದ್ರೂ ಎಲ್ಲ ವಿಷಕಾರಿ ಅಂಶ. ಒಟ್ಟಾರೆ ಇವತ್ತು ಈ ಯಾವ ನಾವು ಒಂದು ಪ್ರಾಡಕ್ಟ್ಗಳು ನೋಡ್ತೀವಿ, ನೀವು ಹೋಟೆಲ್ಗೆ ಹೋದ್ರಿ ಅಂದ್ರೆ ಹೋಟೆಲ್ದಾಗ ನೋಡ್ರಿ ನೀವು, ಆಹಾರ ಸುರಕ್ಷತಾ ಅಧಿಕಾರಿಗಳು ಇತ್ತೀಚೆಗೆ ತಪಾಸು ಶುರು ಮಾಡಿದ್ದಾರೆ. ಅಲ್ಲಿ ಹಳಸಿದ ಮಾಂಸ, ಹಳಸಿದ ಪದಾರ್ಥಗಳು, ಹಳಸಿದ ಕಾಯಿಪಲ್ಯಗಳ ಎಲ್ಲ ಕೆಮಿಕಲ್ ಮಿಶ್ರಿತ ಟೆಸ್ಟಿಂಗ್ ಪವರ್ಗಳ, ಅಂದ್ರೆ ಒಟ್ಟಾರೆ ಮನುಷ್ಯನ ಆಯುಷ್ಯ ದುಡ್ಡು ಮಾಡೋದಕ್ಕೆ, ಮನುಷ್ಯನ ಆಯುಷ್ಯನ ಬಾದ್ ಮಾಡುವಂಥ ಎಲ್ಲ ಕೃತ್ಯಗಳು ಅದೇ ಮನುಷ್ಯನಿಂದ ಚಾಲು ಆಗೈತೆ. ಮಾಲ್ತಸ್ ಆಫ್ ಥಿಯರಿ ಆಫ್ ಎಕನಾಮಿಕ್ಸ್ ಗೊತ್ತಾಗ್ತೈತೆ ನನಗೆ. ಒಮ್ಮೆ ಈ ಭೂಮಿ ತನ್ನ ಸಮತೋಲನಕ್ಕೆ ಹಾಕ್ಕೊಳಕ್ಕೆ, ನಿಸರ್ಗ ತನ್ನ ಸಮತೋಲನಕ್ಕೆ ಹಾಕ್ಕೋತೈತಿ. ಯುದ್ಧ, ರೋಗ, ರುಜಿನಗಳನ್ನ ಮಾಡ್ತಾನ, ಪ್ರಕೃತಿ ವಿಕೋಪ, ಬರಗಾಲ, ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲ ಆಗ್ತಾವಂತ ಮಾಲ್ತಸ್ ಹೇಳ್ತಾನೆ ಎಕನಾಮಿಕ್ಸ್ದಾಗ, ಸಮತೋಲನಕ್ಕೆ. ಅದು ಮತ್ತೆ ಈಗ ಬರಾಕೈತೇನ, ಒಂದು ಕಡೆ ಯುದ್ಧಗಳಾಗತ್ತಾವು, ಒಂದು ಕಡೆ ಬರಗಾಲ, ಒಂದು ಕಡೆ ಅತಿವೃಷ್ಟಿ ಅನಾವೃಷ್ಟಿ ಆಗತೈತಿ. ಆದರೆ ಇವತ್ತು ಮನುಷ್ಯತ್ವ ಅನ್ನೋದನ್ನು ಮನುಷ್ಯ ಕಳೆದು ಬಿಟ್ಟಿದ್ದಾನೆ. ಬರೀ ದುಡ್ಡು ಮಾಡೋದು, ಮನುಷ್ಯನ ಜೀವದ ಉಡೆ ಚೆಲ್ಲಾಟಾಡಿ ದುಡ್ಡು ಮಾಡುವಂಥ ಪ್ರವೃತ್ತಿಗೆ ಈ ನಮ್ಮ ದೇಶದ ರಾಜ್ಯದ ಜನರು ಬಂತಂದ್ರೆ ಎಲ್ಲಿಗೆ ಬಂದ ಪರಿಸ್ಥಿತಿ. ಯಾಕಂದ್ರೆ ಬೆಂಗಳೂರಾಗ ಕ್ಯಾನ್ಸರ್ ರೋಗಿ ಉಪಚಾರ ಆಗುವಂಥ ಔಷಧಗಳನ್ನ ಡೂಪ್ಲಿಕೇಟ್ ಮಾಡಕತ್ರು. ಔಷಧಗಳನ್ನ ಮನುಷ್ಯ ಬದುಕೋದು ಒಂದು ಆಸೆ, ಔಷಧದಿಂದ ಬದುಕ್ತೇನೆ ಅನ್ನುವಂಥ ಒಂದು ಆಸೆ ಇದ್ದಾಗ ಆ ಔಷಧಗಳನ್ನೂ ಡೂಪ್ಲಿಕೇಟ್ ಮಾಡತ್ತಾರಂದ್ರೆ ಎಲ್ಲಿಗೆ ಬಂತು ಮನುಷ್ಯನ ಪ್ರವೃತ್ತಿ, ಮಾನವೀಯತೆ, ಮನುಷ್ಯತ್ವ ಎಲ್ಲಿಗೆ ಬಂತು? ಒಬ್ಬ ಸಾಯುವಂಥ ಮನುಷ್ಯನ ಒಂದು ಔಷಧ ಗುಳಿಗೆಗಳನ್ನ ಡೂಪ್ಲಿಕೇಟ್ ಮಾಡಿ ನೀವು ಹಂಚಾಕೈತಂದ್ರೆ ಎಲ್ಲಿಗೆ ಬಂತು? ಈ ಯಾವುದನ್ನು ನೋಡ್ರಿ ನೀವು, ಇವತ್ತು ಮನುಷ್ಯನ ಸಾದಾ ಇದ್ದ ಮನುಷ್ಯನ ನೀವು ಯಾವುದೋ ಒಂದು ದವಾಖಾನೆ ಕರ್ಕೊಂಡು ಹೋದ್ರೂ ಅವಂಗೆ ಯಾವುದಾರ ಒಂದು ರೋಗ ಐತೆ ಅಂತ ಡಯಾಗ್ನೋಸ್ ಮಾಡೇ ಮಾಡ್ತಾರೆ. ಯಾಕಂದರೆ ಇವತ್ತು ನಾವು ಪ್ರಕೃತಿ ಕೂಡ ಚೆಲ್ಲಾಟ ಆಡೋಕ್ಕೆ ಶುರು ಮಾಡಿದ್ದೇವೆ. ನಾವು ಪ್ರಕೃತಿ ಕೂಡ ವಿಷಯಕ್ಕೆ ಬಿದ್ದೇವೆ. ನಾವು ನಮಗೇನಾಗ್ತೈತೆ ಅಂತೇವೆ. ನಾವು ಬೆಳಗ್ಗೆ ಏಳುಗುಡ್ದ ನಾವು ಒಟ್ಟಾರೆ ನಮ್ಮನ್ನು ಈ ಡೂಪ್ಲಿಕೇಟ್ ಅನ್ನೋ ಒಂದು ಯುಗದಾಗ ಹೋಗಿಬಿಡ್ತೇವೆ ನಾವು. ಬೆಳಗಿನಿಂದ ಸಾಯಂಕಾಲ ಮಟ್ಟ ಯಾವ್ದು ಬೇಕಾದ ತಗೋರಿ ನೀವು, ಡೂಪ್ಲಿಕೇಟ್ ಇಲ್ಲ ಅನ್ನಂಗಿಲ್ಲ. ಬೆಳಗ್ಗೆ ನಾವು ಉಪಯೋಗ ಮಾಡುವಂಥ ಪೇಸ್ಟ್ ಹಿಡ್ಕೊಂಡು, ಕೋಲ್ಗೇಟ್ ಹಿಡ್ಕೊಂಡು, ಪೌಡ್ರ್ ಹಿಡ್ಕೊಂಡು, ಸ್ನೋ ಹಿಡ್ಕೊಂಡು, ಪರ್ಫ್ಯೂಮ್ ಹಿಡ್ಕೊಂಡು, ಯಾವ್ದು ಬೇಕಾದ ಈ ಕಡೆ ಹೈಫೈ ಲೈಫ್ಗೆ ಹೋದ್ರೂ ಅಲ್ಲೂ ನಮಗೆಲ್ಲ ಡೂಪ್ಲಿಕೇಟ. ಈ ಕಡೆ ನಾವು ಸೇವಿಸುವಂಥ ಆಹಾರನೂ ಡೂಪ್ಲಿಕೇಟ, ನಾವು ಉಸಿರಾಡು ಗಾಳಿಯೂ ಡೂಪ್ಲಿಕೇಟ. ಒಟ್ಟಾರೆ ಈ ಮನುಷ್ಯತ್ವ ಕೂಡ ನಾವು ಚೆಲ್ಲಾಟ ಆಡೋಕ್ಕೆ ಶುರು ಮಾಡಿದೆವು. ಆದ್ರೆ ಒಂದು ವರ್ಗ ದುಡ್ಡು ಮಾಡಬೇಕಂತೇಳಿ ಇವನ್ನೆಲ್ಲ ಒಟ್ಟಾರೆ ನಮಗೆ ಬೇಕಾಗುವಂಥ ಎಲ್ಲ ವಸ್ತುಗಳನ್ನ ಡೂಪ್ಲಿಕೇಟ್ ಮಾಡತ್ತಾರೆ. ನಾವು ಯಾರನ್ನ ಹೊಣೆ ಮಾಡೋದ? ನಾವು ಯಾರನ್ನ ಇದಕ್ಕೇನು ಸರ್ಕಾರನ ಹೊಣೆ ಮಾಡೋದು, ಅಥವಾ ಮನುಷ್ಯತ್ವನ ಹೊಣೆ ಮಾಡೋದು, ಮಾನವೀಯತೆಯನ್ನು ಹೊಣೆ ಮಾಡೋದು, ದೇವ್ರನ್ನ ಹೊಣೆ ಮಾಡೋದು? ಯಾರು ನಾವು ಹೊಣೆಗಾರ ಮಾಡೋದು? ಸಾಯು ಮನುಷ್ಯನನ್ನು ನಾವು ಇವತ್ತು ಸತ್ತು ಹೋಗ್ಲಂತೇಳಿ ಡೂಪ್ಲಿಕೇಟ್ ಮಾಡಕತ್ರ ಎಲ್ಲಿ ಬಂತು? ದೇವರ ದಿನರ ಈ ಜ್ಞಾನಿಗಳು ಹೇಳಿದಂಥ ವಚನಗಳೆಲ್ಲ ಎಲ್ಲಿ ಅದು? ಅವ್ರು ಹೇಳಿದ ತತ್ವಗಳು ಎಲ್ಲಿ ಅದು?
ಈ ದುಡ್ಡು ಮಾಡೋಕ್ಕೆ ಏನು ಬೇಕಾದ ಮಾಡತ್ತಿತ್ತಲ್ಲ ಇದನ್ನು, ಆದ್ರೆ ದುಡ್ಡು ಮಾಡಿರಿ, ಆದ್ರೆ ಮನುಷ್ಯತ್ವದ ಕೂಡ ಚೆಲ್ಲಾಟ ಆಡಕ್ಕೆ ಹೋಗ್ಬೇಡ್ರಿ. ಈ ದುಡ್ಡು ಮಾಡೋಕೆ ರಗಡ್ ಹಾದಿಗಳದಾವೆ, ಆದ್ರೆ ಮನುಷ್ಯತ್ವ ಕೂಡ ಚೆಲ್ಲಾಟ ಆಡಿದ್ರೆ ನಿಮ್ಮದು ಅಲ್ಲೇ ಇರ್ತೈತೆ. ನೀವು ಇವತ್ತೇನು ನಾನು ಈ ದುಡ್ಡು ಮಾಡಿದವ್ರನ್ನು ಅದ ಗಾಳಿ ಸೇವನೆ ಮಾಡತ್ತಾರೆ, ಅದ ನೀರೇ ಕುಡಿಯತ್ತಾರೆ, ಅದ ಡೂಪ್ಲಿಕೇಟ್ ವಸ್ತುಗಳನ್ನ ತಿನ್ನತ್ತಾರೆ. ಇವತ್ತು ಆ ಒಂದು ಪರಿಸ್ಥಿತಿ ಒಳಗೆ ದುಡ್ಡು ಮಾಡೋಕ್ಕೆ ಹೋಗಿ ಮತ್ತೊಬ್ಬರನ್ನ ಕೊಲ್ಲಕ್ಕೆ ಹೋಗಿ ನಾವು ಒಂದು ತಕ್ಕಡ್ಯಾಗದೆವು, ಒಂದು ಕಾಟದಾಗದೆವು. ಅದ ನಾಳೆ ಅವನಕ್ಕಿಂತ ಮೊದಲು ನಿಮಗೆ ಬಂದರೆ ಏನಾಗ್ತೈತೆ ಆ ಮಾಡುವಂಥ ಮಂದಿಗೆ. ಅದಕ್ಕೆ ಒಟ್ಟಾರೆ ಈ ಮನುಷ್ಯತ್ವವನ್ನು ಕಳ್ಕೊಂಡು ಒಂದು ಸಮಾಜದ ಬಗ್ಗೆ ಯಾಕೋ ನನಗೆ ಕೆಟ್ಟ ಅನ್ಸತ್ತೈತಿ. ಇದನ್ನೆಲ್ಲ ಸರಿ ಮಾಡೋರು ಯಾರ? ಯಾಕಂದ್ರೆ ಭಾಳ ದೂರ ಬಂದೆವು ನಾವೀಗ. ಹಿಂದೆ ಹೊಳ್ಳಿ ನೋಡೋಕೆ ಟೈಮ್ ಇಲ್ದಟ್ಟು ನಾವು ಮುಂದೆ ಬಂದು ಬಿಟ್ಟಿದ್ದೆವು. ಆದ್ರೆ ಆರೋಗ್ಯ ಅನ್ನೋದು ನಮ್ಮ ಕೈಯಾಗಿಲ್ಲ. ದೇವ್ರ ಪರಮಾತ್ಮ ಏನು ಮಾಡ್ಬೇಕು ಅನ್ನುವಂಥ ಒಂದು ಮಟ್ಟಕ್ಕೆ ನಾವು ಬಂದೆವು. ಆದರೆ ಇಂಥವನ್ನೆಲ್ಲ ಈ ಆಹಾರದೊಳಗೆ ಮಿಶ್ರಣ ಮಾಡುವಂಥ ಒಂದು ಏನು ವ್ಯವಸ್ಥಿತ ಗ್ಯಾಂಗ್ಗಳದಾವಲ್ಲ, ಯಾಕಂದ್ರೆ ಅದೇ ಹಾದಿಯಾಗ ನೀವು ಅದರಿ, ಆ ಒಂದು ಮಂದಿಗೆ ಮಾಡುವಂಥದ್ದು ನೀವು ಬೊಗ್ಸತ್ತಾರೆ. ಆದರೆ ಅವ್ರ ಹಿಂದೋಗಿ ನೀವು ಮುಂದೆ ಹೋಗಬಾರ್ದು. ಸ್ವರ್ಗಕ್ಕಾಗಲಿ ನರಕಕ್ಕಾಗಲಿ ಮನುಷ್ಯತ್ವ ಮಾನವೀಯತೆಯನ್ನು ಕಳ್ಕೊಬೇಡ್ರಿ. ಯಾರೂ ಮಾಡವ್ರ ಈ ಒಂದು ಜೀವದ ಗುಟೆ ಚೆಲ್ಲಾಟ ಆಡಕ್ಕೆ ಹೋಗ್ಬೇಡ್ರಂತ ಯಾಕೋ ನನಗೆ ತಿಳಿದಿದ್ದ ನಿಮ್ಮ ಮುಂದೆ ಹೇಳ್ತಾನೆ. ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ ಮಾಡಿರಿ. ನಮಸ್ಕಾರ.